ಅಂತ ಮ್ಯಾಚ್ನ ಎಷ್ಟು ಈಸಿಯಾಗಿ ಕೈ ಚೆಲ್ಲಿದ್ವಿ ಅಂತಾನೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಸೋತ್ವಿ ಅನ್ನೋದಕ್ಕಿಂತ ಪೆರಿ ಅವರು ಎಷ್ಟು ಕಷ್ಟಪಟ್ಟು ಕಲೆ ಹಾಕಿ 167 ಅಷ್ಟು ರನ್ನ ಸ್ಕೋರ್ ಮಾಡ್ತಾರೆ. ಅದನ್ನ ಈಸಿಯಾಗಿ ಬರೀ ವೈಡ್ ಮುಖಾಂತರ ಎಕ್ಸ್ಟ್ರಾ ಬಾಲ್ಸ್ನ ಕೊಟ್ಟುನೇ ನಾವು ಸೋತ್ವೇನು ಅಂತ ಅನಿಸ್ತು. ನಾವು ಸೋತಿದ್ದು ನಾವು ವಿಕೆಟ್ ತೆಗ್ದಿಲ್ಲ ಅಥವಾ ನಾವು ರನ್ಸ್ ಮಾಡಿಲ್ಲ ಅಂತಲ್ಲ, ನಮ್ಮ ಒಂದು ಫೀಲ್ಡಿಂಗು ಅಷ್ಟು ಒಂದು ಚೆನ್ನಾಗಿರ್ಲಿಲ್ಲ ಇವತ್ತು ಅಂತ ನನಗನ್ನಿಸ್ತಾ ಇದೆ ಪರ್ಸ್ನಲಿ. ಎಲ್ಲೋ ಒಂದ್ ಕಡೆ ಪೆರಿ ಅವರು ಅಷ್ಟೊಂದು ಸಖತ್ತಾಗಿ ಆಡಿದ್ರು, ಅದಕ್ಕೊಂದು ಸ್ವಲ್ಪ ವ್ಯಾಲ್ಯೂ ಕೊಟ್ಬಿಟ್ಟು ಫೀಲ್ಡಿಂಗ್ ಇನ್ನೂ ಟೈಟ್ ಆಗಿ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು. ಆ ಇನ್ ಟೈಮ್ ಬೌಲಿಂಗ್ ಕೂಡ ನಾವು ಫಿನಿಶ್ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರನೇ ಒಂದು ಪ್ಲೇಯರ್ನ ಲಾಸ್ಟಿಗೆ ಬೇರೆ ಆಚೆ ನಿಲ್ಸಿದ್ರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬನ್ನಿ ನೋಡೋಣ ನಿನ್ನೆ ಒಂದು ಮ್ಯಾಚಲ್ಲಿ ಯಾವ ಥರ ಇತ್ತು, ಹೇಗೆಲ್ಲ ಆಯಿತು ಅಂತ ಹೇಳ್ಬಿಟ್ಟು ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿನ್ನೆ ಮ್ಯಾಚು ಮುಂಬೈ ವರ್ಸಸ್ RCB ನಮ್ಮ ಒಂದು ಮನೆ ಅಂಗಳದಲ್ಲೇ ನಡೀತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಲ್ಲೇ ನಡೆದಿದ್ದು ಬೆಂಗಳೂರಲ್ಲೇ. ತುಂಬ ಜನ ಎಷ್ಟೊಂದು ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಂಡು ಅಲ್ಲಿ ಸ್ಟೇಡಿಯಂಗೆ ಹೋಗಿದ್ರು. ಅದೇ ಎಕ್ಸ್ಪೆಕ್ಟೇಷನ್ಸ್ನ ಎಲ್ಲೂ ಕೂಡ ಬೇಜಾರು ಮಾಡ್ದಿರೋ ರೀತಿ ಬ್ಯಾಟಿಂಗ್ನ ಸ್ಟಾರ್ಟ್ ಮಾಡಿದ್ದು ಸ್ಮೃತಿ ಮಂದನ. ಸಖತ್ತಾಗಿ ಸ್ಟಾರ್ಟಿಂಗ್ ಕೊಟ್ಟರು. ಹಾಗೆ ಡ್ಯಾನಿಯಲ್ ವೆಟ್ ಕೂಡ. ಸೊ ಸ್ಮೃತಿ ಅವರು ಎಲ್ಲೋ ಒಂದು ಕಡೆ ಇದು ಬೆಂಗಳೂರು ಲಾಸ್ಟ್ ಒಂದು ಮ್ಯಾಚಲ್ಲಿ 82 ರನ್ಸ್ ಏನೋ ಹೊಡೆದಿದ್ರು. ಆದ್ರೂ ಎಲ್ಲೋ ಒಂದು ಕಡೆ ಆ ಒಂದು ಭಯನ ಅಥವಾ ಎಲ್ಲಿ ಔಟ್ ಆಗಿಬಿಡ್ತೀನೋ ಆ ಒಂದು ಟೆನ್ಷನ್ನ ಬಿಟ್ಬಿಟ್ಟು ಫ್ರೀಯಾಗಿ ಬ್ಯಾಟಿಂಗ್ ಮಾಡಿದ್ರು. 6-4 ಎಷ್ಟು ಲೀಲಾ ಜಾಲ್ವಾಗಿ ಬರ್ತಾ ಇತ್ತು ಅಂತ ಹೇಳಿದ್ರೆ ಸಖತ್ ಈಸಿಯಾಗಿ ಬರ್ತಾ ಇತ್ತು 6-4. ಹಾಗೆ ಡ್ಯಾನಿಯಲ್ ವೆಟ್ ಕೂಡ ಅಷ್ಟೇ. ಸೊ ಇವ್ರದ್ದೇನು ಮಿಸ್ಟೇಕ್ ಮಾಡಿದ್ರು ಅಂತ ಹೇಳಿದ್ರೆ ವೈಡ್ ಬಾಲ್ನ ಅಟೆಂಡ್ ಮಾಡಿ ಅಲ್ಲಿ ಎಕ್ಸ್ಟ್ರಾ ಬೌನ್ಸ್ನ ಕೊಟ್ಟು ಔಟ್ ಆದ್ರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬಟ್ ಅದು ಬೇಡ ಆಗಿತ್ತು. ಬೇಗನೆ ಔಟ್ ಆದ್ರು ಇಬ್ರು ಕೂಡ. ಸೊ ಸಖತ್ತಾಗಿ ಸ್ಟಾರ್ಟಿಂಗ್ ಕೊಟ್ಟು ಇಬ್ರು ಸೇರಿ 51 ರನ್ಸ್ನ ಕಲೆ ಹಾಕಿದ್ರು. ಸೂಪರ್ ಆಗಿ ಸ್ಟಾರ್ಟ್ ಮಾಡಿದ್ರು. ಬಟ್ ಬೇಜಾರಾಗಿದ್ದೇನಪ್ಪ ಅಂತ ಹೇಳಿದ್ರೆ ಬೇಡದಿರೋ ಬಾಲ್ನ ಅಟೆಂಡ್ ಮಾಡಿ ಔಟ್ ಆದ್ರಲ್ಲ ಅನ್ನೋದೇ ಒಂದು ಬೇಜಾರು. ಆದರೆ ಸ್ಮೃತಿ ಮಂದನ ಅವರು ಇಸ್ಮಾಯಿಲ್ ವರ್ಲ್ಡ್ ಬೆಸ್ಟ್ ಬೌಲರು, ಅವ್ರಿಗೆ ಸಖತ್ತಾಗಿ ಕೊಟ್ಟರು ಅಂತ ಹೇಳಿದ್ರೆ ತಪ್ಪಾಗಲ್ಲ. 6-4 ಮಸ್ತಾಗಿ ಹೊಡೆದ್ರು. ಸೊ ಅದಾದ್ಮೇಲೆ ಬರ್ತಾರೆ ನಮ್ಮ ಪೇರಿ ಮಹಾರಾಣಿ, RCB ಮಹಾರಾಣಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ ಲೆವೆಲಿಗೆ ಜನ ಪ್ರೀತಿ ತೋರಿಸ್ತೀವಿ ನಾವು ಅವ್ರಿಗೆ. ಸೂಪರಾಗಿ ಆಡಿದ್ರು. ಒಬ್ಬ RCB ಪ್ಲೇಯರ್ ಎಲ್ಲರೂ ಹೇಳ್ತಾರೆ RCBನ ಇದು ಜಡ್ಜ್ ಮಾಡೋಕ್ಕಾಗಲ್ಲ ಅಥವಾ ನಾವು RCBನ ಏನಾಗುತ್ತೆ ಆ ಮ್ಯಾಚ್ ಅಂತ ಹೇಳೋಕ್ಕಾಗಲ್ಲ, ಲಾಸ್ಟ್ ವರ್ಗೂ ಈ ತರ ಇರುತ್ತೆ, ಹಿಂಗ್ ಬೆರಳಿಟ್ಕೊಂಡು ಕುತ್ಕೋಬೇಕು ಅಂತ. ಬಟ್ ಏನಕ್ಕೆ ಅಂತ ಹೇಳಿದ್ರೆ ಈ ತರ ಪ್ಲೇಯರ್ಸ್ ನಮ್ಮ ಹತ್ರ ಇದ್ದಾರೆ. ಹೆಂಗೆ ಅಂದ್ರೆ ಒಬ್ರೇ ಸಾಕು, ಒಬ್ರು ನಿಂತು ಇಡೀ ಮ್ಯಾಚ್ ನ ಗೆಲ್ಸ್ಕೊಡೋ ಅಷ್ಟು ಆ ಲೆವೆಲಿಗೆ ಕೆಪಾಸಿಟಿ ಇರೋದು ನಮ್ಮ RCB ಟೀಮ್ಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ ಲೆವೆಲಿಗೆ ನಿನ್ನೆ ಪೆರಿ ಅವರು ಬಿಡ್ದಿರ 6-4 ಹೊಡೆದು ಸೂಪರ್ ಆಗಿ ಒಂಥರ ಸ್ಟಾರ್ ಪರ್ಫಾರ್ಮೆನ್ಸ್ ಕೊಟ್ರು. ಪ್ಲೇಯರ್ ಆಫ್ ದ ಮ್ಯಾಚ್ ಆದ್ರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ ಲೆವೆಲಿಗೆ ಆಡಿದ್ರು. ಆಮೇಲೆ ನೆಕ್ಸ್ಟ್ ಕನಿಕಾ ಅವ್ರು ಬರ್ತಾರೆ. ಕನಿಕಾ ಅವರು ಅಷ್ಟೇ ಬಂದ ತಕ್ಷಣನೇ ಅಲ್ಲಿ ಸ್ವಲ್ಪ ಇದನ್ನ ಅವ್ರು ವೆಯ್ಟ್ ಮಾಡಬೇಕಾಗಿತ್ತು. ಏನಕ್ಕಪ್ಪ ಅಂತ ಹೇಳಿದ್ರೆ ಒಂದು ಜೊತೆ ಆಟ. ಪೆರಿ ಅವ್ರಿಗೆ ಬೇಕಾಗಿರೋದು ಒಂದು ಒಳ್ಳೆ ಸಪೋರ್ಟು, ಒಳ್ಳೆ ಜೊತೆ ಆಟ ಬೇಕಾಗಿತ್ತು. ಬಟ್ ಇವ್ರು ಎಲ್ಲೋ ಒಂದ್ ಕಡೆ ಫೇಲ್ ಆದ್ರು ಅಂತ ಅನಿಸ್ತು. ಕನಿಕಾ ಅವರು ಸ್ವಲ್ಪ ಬೇಗ 6 ಹೊಡಿಬೇಕು, ನಾನು 4 ಹೊಡಿಬೇಕು ಅಂತ ಹೇಳ್ಬಿಟ್ಟು ಬಂದ ತಕ್ಷಣನೇ ಹೊಡಿಯೋಕೆ ಸ್ಟಾರ್ಟ್ ಮಾಡಿದ್ರು. ಸೊ ಬೇಗನೆ ಔಟ್ ಆದ್ರು. ಅದು ಅವಶ್ಯಕತೆ ಇರಲಿಲ್ಲ ಅಂತ ಅನ್ನಿಸ್ತು. ಅದಾದ್ಮೇಲೆ ಇವರು ಕೂಡ ಅಷ್ಟೇ ರಿಚಾ ಘೋಷ್ ಬಂದ ತಕ್ಷಣನೇ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಕೊಂಡು ಅಟ್ಲೀಸ್ಟ್ ಒಂದು 2-3 ಬಾಲಲ್ಲಿ ಸ್ವಲ್ಪ ನೋಡ್ಕೊಂಡು ಆಡಬೇಕಾಗಿತ್ತು. ಆ ಕಡೆ ಪೆರಿ ಅವರು ಆಲ್ರೆಡಿ ವೆಲ್ ಸೆಟಲ್ಡ್ ಆಗಿ ಚೆನ್ನಾಗಿ ಆಡ್ತಾ ಇದ್ರು. ಸ್ವಲ್ಪ 1-2 ಓವರ್ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಆಮೇಲೆ ಇವರು ಬ್ಯಾಟಿಂಗ್ ಮಾಡಿದ್ರೆ ಇನ್ನೂ ನಮಗೆ ಒಳ್ಳೆ 200 ಕ್ರಾಸ್ ಆಗ್ತಿದ್ವೇನೋ ಅಂತ ಅನ್ನಿಸ್ತು ನನಗೆ ಪರ್ಸ್ನಲಿ. ಅಷ್ಟು ಚೆನ್ನಾಗಿ ಬ್ಯಾಟಿಂಗ್ ಲೈನಪ್ ಇದೆ ನಮ್ದು. ಬಟ್ ಯುಟಿಲೈಸ್ ಅಷ್ಟು ಸರಿಯಾಗಿ ಮಾಡಲಿಲ್ಲ. ಬಟ್ ಪೆರಿ ಅವರು, ಸ್ಮೃತಿ ಅವರು, ವೆಟ್ಟಿ ಅವರು ಇವ್ರು ಮಾತ್ರ ಸಖತ್ತಾಗಿ ಆಡಿದ್ರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೂಪರ್ ಡೂಪರ್ ಆಗಿ ಆಡಿದ್ರು. ಹಾಗೆ ಬೌಲಿಂಗ್ ಅಂತ ಬಂದ್ರೆ ವೇರಮ್ ಅವ್ರ ಬೌಲಿಂಗ್ಗೆ ನಾವು ಎಕ್ಸ್ಟ್ರಾ ಆರ್ಡಿನರಿ ಮಾರ್ಕ್ಸ್ ಕೊಡಬೇಕು. ಅಷ್ಟು ಸಖತ್ತಾಗಿ ಆಡಿದ್ರು. ಏನು ಬೌಲಿಂಗ್, ಬೆಂಕಿ ಬೌಲಿಂಗ್ ವೇರಮ್ ಅವ್ರದ್ದು. ಸೂಪರ್ ಆಗಿ ಆಡಿದ್ರು. ಆಮೇಲೆ ಗರ್ತ್ ಅವರು ಅಷ್ಟೇ, ಕಿಮ್ ಗರ್ತ್. ಸೊ ಅವ್ರು ಕೂಡ 2 ವಿಕೆಟ್ ತಗೊಂಡಿದ್ದಾರೆ. ವೇರಮ್ ಅವರು ಒಂದು 3 ವಿಕೆಟ್ ತಗೊಂಡ್ರು. ಸೊ ಮಸ್ತಾಗಿ ಆಡಿದ್ರು. ಎಲ್ಲೋ ಒಂದ್ ಕಡೆ ರೇಣುಕಾ ಸಿಂಗ್ ಅವರು ಈ ಒಂದು ಪಿಚ್ ಯಾವ ತರ ಇದೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಪೇಸರ್ಸ್ಗೆ ಯೂಸ್ ಆಗುತ್ತೆ. ಬಟ್ ಅದಾಗ್ತಾ ಹಳೆದಾಗ್ತಾ ಹೋದಂಗೆ ಅದು ಅಷ್ಟೊಂದು ಫಾಸ್ಟ್ ಬೌಲರ್ಸ್ಗೆ ಯೂಸ್ ಆಗಲ್ಲ, ಸ್ಪಿನ್ನರ್ಸ್ಗೆ ಯೂಸ್ ಆಗುತ್ತೆ ಬಾಲ್ ಹಳೇದಾಗ್ತಾ ಹೋದಂಗೆ. ಸೊ ಹಾಗಾಗಿ ರೇಣುಕಾ ಅವರು ಎಲ್ಲೋ ಒಂದ್ ಕಡೆ ಎಕ್ಸ್ಪೆನ್ಸಿವ್ ಅದು. ಆದ್ರೆ ತುಂಬಾ ಬೇಜಾರಾಗಿದ್ದು ಏನಪ್ಪ ಅಂತ ಹೇಳಿದ್ರೆ ನಿಜವಾಗ್ಲೂ ಆ ಅಂಡರ್-19 ಅವ್ರ ಹೆಸರು ನನಗೆ ನೆನಪು ಬರ್ತಾ ಇಲ್ಲ. ಬಟ್ ಅವ್ರ ಕೈಯಲ್ಲಿ ಇವ್ರು ಬೌಲಿಂಗ್ ಕೊಟ್ಟಿದ್ದು ಸಿಕ್ಕಾಪಟ್ಟೆ ಬೇಜಾರಾಯಿತು. ಆಲ್ರೆಡಿ ಒಂದು ಓವರು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್, ಏನು 6ಗಳು 4ಗಳು ಸುರಿಮಳೆ ಒಂದು ಹತ್ತತ್ರ ಒಂದು 20-22 ರನ್ನು ಅವರು ಅವ್ರ ಬೌಲಿಂಗಿಂದ ಕೊಟ್ಟರು. ಅದಾದ್ಮೇಲೆ ತಿರ್ಗಾ ಅವರಿಗೆ ಅದು ಡೆತ್ ಬೌಲಿಂಗ್ ಕೊಟ್ಟಿದ್ದಾರೆ. ಅಂದ್ರೆ ಲಾಸ್ಟ್ ಇನ್ನೇನು 2 ಓವರ್ ಇದೆ ಅವಾಗ ಮತ್ತೆ ಅವ್ರ ಕೈಲೇ ಕೊಟ್ಬಿಟ್ಟು ಆ ಒಂದು ಬೌಲಿಂಗ್ನೇ ಕೆಡಿಸ್ಕೊಂಡ್ರು ಅಂತ ಅನಿಸ್ತು. ಅವ್ರು ಕೊಟ್ಟಿರೋ ವೈಡು 6-4ನ ನಾವು ಒಂದು ಸ್ವಲ್ಪ ಉಳಿಸಿದ್ರು ಕೂಡ ನಾವು ಇನ್ನೂ ಒಂದು 30-40 ರನ್ನೆಲ್ಲ ಗೆಲ್ತಿದ್ವೇನೋ ಅಂತ ಅನ್ನಿಸ್ತಾ ಇದೆ. ಸೊ ಆ ಲೆವೆಲ್ಗೆ ಅಷ್ಟು ಕೆಟ್ಟದಾಗಿತ್ತು ಅವ್ರ ಬೌಲಿಂಗು.
ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ನನಗೆ ಅರ್ಥ ಆಗುತ್ತೆ ಅವ್ರು ಅಂಡರ್ 19 ಇನ್ನು ಹೊಸ ಪ್ರತಿಭೆ ಅಂತ ಹೇಳ್ಬಿಟ್ಟು. ಬಟ್ ಎಂಥ ಮ್ಯಾಚ್ ಇದು, ಬೆಂಕಿ ಮ್ಯಾಚು. ಇಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕಾಗಿತ್ತು, ಎಕ್ಸ್ಪೀರಿಯನ್ಸ್ನ ತೋರಿಸ್ಬೇಕಾಗಿತ್ತು, ಬೇರೆ ಬೌಲರ್ನ ತೊಗೊಂಬರ್ಬೇಕಾಗಿತ್ತು ಅವ್ರ ಬದಲಿಗೆ ಅಂತ ನನಗನ್ನಿಸ್ತು. ಅಟ್ಲೀಸ್ಟ್ ಎಕ್ತಾ ಅವರು ಆಲ್ರೆಡಿ ಒಂದು ವಿಕೆಟ್ ತೊಗೊಂಡಿದ್ರು, ಅವ್ರಿಗೇನಾದರೂ ಕೊಟ್ಟಿದ್ರೆ ಅವರು ಸ್ವಲ್ಪ ಇದು ಮಾಡ್ತಾಯಿದ್ರು. ಕನಿಕಾ ಅವರು ಅಷ್ಟು ಸರಿಯಾಗಿ ಬೌಲಿಂಗ್ ಕೂಡ ಮಾಡಲಿಲ್ಲ, ಬ್ಯಾಟಿಂಗು ಮಾಡಲಿಲ್ಲ. ಸೊ ಎಲ್ಲ ಒಂದು ಕಡೆ ಇದೆಲ್ಲ ಮಿಸ್ಟೇಕ್ಸ್ನ ಸ್ವಲ್ಪ ಸರಿ ಮಾಡ್ಕೊಂಡ್ರೆ ನೆಕ್ಸ್ಟ್ ಒಂದು ಮ್ಯಾಚಲ್ಲಿ ಗೆಲುವು ನಮ್ಮದೇ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಇದು ಫೀಲ್ಡಿಂಗಲ್ಲೂ ಅಷ್ಟೇ ಪೆರಿ ಅವರು ಸಖತ್ತಾಗಿ ಫೀಲ್ಡಿಂಗ್ ಮಾಡಿದ್ರು, ಡ್ಯಾನಿಯಲ್ ವೆಟ್ ಆಮೇಲೆ ಸ್ಮೃತಿ ಮಂದನ ಫೀಲ್ಡಿಂಗ್ ಎಲ್ಲ ಸಖತ್ತಾಗಿ ಮಾಡಿದ್ರು ಎಲ್ಲೋ ಒಂದು ಕಡೆ. ಬಟ್ ಸಿಕ್ಕಾಪಟ್ಟೆ ಫೋರ್ಸ್ಗಳನ್ನ ಬಿಟ್ಬಿಟ್ವಿ. ನಮಗೆ ಆ ಥರ ಟಿ ವಿಯಲ್ಲಿ ಆ ಥರ ಕಾಣಿಸ್ತಾ ಇತ್ತು, ಅಥವಾ ಫೀಲ್ಡಿಂಗೇ ಅಷ್ಟು ದೂರ ನಿಂತಿದ್ರೋ ಗೊತ್ತಿಲ್ಲ. ಬಟ್ ಅವರು ಎಷ್ಟು ಚೆನ್ನಾಗಿ ಆಪೋಸಿಟ್ ಟೀಮ್ ಅವ್ರನ್ನ ರಿಯಲ್ ಆಗಿ ಅಪ್ರಿಷಿಯೇಟ್ ಮಾಡ್ಬೇಕು ಮುಂಬೈ ಅವ್ರನ್ನ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ಗ್ಯಾಪ್ ಹುಡುಕ್ತಾ ಇದ್ರು, ಗ್ಯಾಪ್ ಹುಡುಕಿ 6, 4 ಹೊಡಿತಾ ಇದ್ರು, ಅಷ್ಟು ಚೆನ್ನಾಗಿ ಗ್ಯಾಪ್ ಹುಡುಕ್ತಾ ಇದ್ರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೂಪರಾಗಿ ಅವರು ಒಂದು 6 4 ಆಡಿದ್ರು. ಅದರಲ್ಲೂ ಹರ್ಮನ್ ಪ್ರೀತ್ ಕೌರ್ ನಮ್ಮ ಇಂಡಿಯನ್ ಪ್ಲೇಯರು ಸೂಪರಾಗಿ ಆಡಿದ್ರು. ಆಪೋಸಿಟೇ ಇರಲಿ ಬಟ್ ಅಪ್ರಿಷಿಯೇಟ್ ಮಾಡಬೇಕು. ಎಂಡ್ ಆಫ್ ದ ಡೇ ಅವ್ರು ನಮ್ಮ ಇಂಡಿಯನ್ ಪ್ಲೇಯರ್ಸೇ. ಸೊ ಸೂಪರಾಗಿ ಆಡಿದ್ರು. ಅವ್ರದ್ದು ಒಂದು ಹಾಫ್ ಸೆಂಚುರಿ ಬಂತು, ಮಸ್ತಾಗಿ ಸ್ಟಾರ್ಟ್ ಮಾಡಿದ್ರು. ಹಾಗೆ ನಮ್ಮ ಬೌಲಿಂಗ್ ಅಂತೂ ಬೆಂಕಿಯಾಗಿತ್ತು. ಬಟ್ ಏನಪ್ಪ ಬೇಜಾರು ಅಂತ ಹೇಳಿದ್ರೆ ಬೇಡ್ದಿರೋ ವೈಡ್ಗಳನ್ನ ಕೊಟ್ಬಿಟ್ಟು ಅನ್ಯಾಯವಾಗಿ ಸೋತ್ರಲ್ಲ ಅಂತ ಬೇಜಾರು. ಪೆರಿ ಅವರು ಅಷ್ಟು ಕಷ್ಟಪಟ್ಟು ಅಷ್ಟು ಸ್ಕೋರ್ ಮಾಡಿರೋ ಸ್ಕೋರ್ನ ನಾವು ನೀರಲ್ಲಿ ಹೋಮ ಮಾಡಿದ್ವಾ ಅಂತ ಅಷ್ಟು ಬೇಜಾರಾಗ್ತಾ ಇದೆ. ಹೆಂಗೆ ಹೊಡೆದ್ರು, ಏನು ಹೀರೋ ಥರ ಹೊಡೆದ್ರು. ಹಂಗೆ ನಮ್ಮ ರೋಹಿತ್ ಶರ್ಮಾ ನೋಡ್ದಂಗಾಯ್ತು, ಒಂದು ಸೆಕೆಂಡ್ ನಿಂತ್ಕೊಂಡು. ಇವರು ಫಾಫು ABD ಅವ್ರನ್ನ ನೋಡ್ದಂಗಾಯ್ತು, ಒಂದು ಸೆಕೆಂಡ್ ನಿಂತ್ಕೊಂಡು. ಅಷ್ಟು ಚೆನ್ನಾಗಿ ಹಂಗೆ ಈಸಿಯಾಗಿ ಎಲ್ಲೂ ಎಫರ್ಟ್ಲೆಸ್ ಆಗಿ 6 4 ಹೊಡಿತಾ ಇದ್ರು. ಪಾಪ ಅಷ್ಟು ಕಷ್ಟಪಟ್ಬಿಟ್ಟು ಮ್ಯಾಚ್ ಸೋತ್ವಲ್ಲ ಅಂತ ಬೇಜಾರು. ಒಬ್ಬರೇ ಅದತ್ರ 85 ಹೊಡೆದಿದ್ದಾರೆ. ರಿಯಲಿ ಅಪ್ರಿಷಿಯೇಟ್ ಮಾಡಬೇಕು, ಸಖತ್ತಾಗಿತ್ತು. ಏನೇ ಆಗಲಿ ಸೋತ್ರ ಗೆದ್ರು ನಾವು ಹೇಳೋದು RCBಗೆ ಈ ಸಲ ಕಪ್ ನಮ್ಮದೇ ಅಂತಲೇ ಹೇಳೋದು, ಅದನ್ನು ಮಾತ್ರ ಬಿಟ್ಕೊಡೋಕ್ಕಾಗಲ್ಲ. ಬಟ್ ಎಂಡ್ ಆಫ್ ದ ಡೇ ಈ ಮೈನರ್ ಮಿಸ್ಟೇಕ್ನ ಅಟ್ಲೀಸ್ಟ್ ಇವರು ಬೇಗನೆ ರೆಕಗ್ನೈಸ್ ಮಾಡಬೇಕು. ಯಾಕಂದರೆ ಇನ್ನೇನು ಆದಷ್ಟು ಬೇಗ ಫೈನಲ್ಸ್ಗಳು ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಮಿಸ್ಟೇಕ್ಸ್ಗಳು ಆದರೆ ತಿದ್ಕೊಳ್ಳೋಕೆ ಚಾನ್ಸೇ ಇರಲ್ಲ. ಸೊ ಇಲ್ಲಿ ತಿದ್ಕೊಂಡ್ರೇ ಚಾನ್ಸು. ಈಗಾಗಲೇ ನೋಡ್ತಾ ಇದ್ದೀರಾ UP ಡೆಲ್ಲಿ ಯಾವ ಥರ ಅಲ್ಲಿ UP ಅವರು ಗೆಲ್ಲೋದಕ್ಕೆ ಪರದಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಆ ಥರ ನಮಗೂ ಆಗೋದು ಬೇಡ. ಸೊ ನಾವು ಈ ಸರಿನೂ ನಾವು ಕಪ್ಪನ್ನು ಎತ್ತಬೇಕು, ಕಪ್ಪನ್ನು ನಾವು ಗೆಲ್ಲಬೇಕು. ಆ ಒಂದು ಶುಭ ಆರಂಭದಿಂದ ನಮ್ಮದು ಹುಡುಗರದು IPLನ ಸ್ಟಾರ್ಟ್ ಆಗಬೇಕು, ಅವರು ಕೂಡ ಕಪ್ಪೆತ್ತಬೇಕು ಅಂತ ಆಸೆ. ಸೊ ಇಷ್ಟ ಆಗಿರುತ್ತೆ ಇವತ್ತಿನ ಒಂದು ಹೈಲೈಟ್ಸು. ಸೊ ಸ್ಮೃತಿ ಅವರು, ಹಾಗೆ ನಮ್ಮ ಪೆರಿ ಅವರು, ಡ್ಯಾನಿಯಲ್ ವೆಟ್ ಅವರು, ರಿಚಾ ಅವರು ಒಳ್ಳೆ ಸ್ಕೋರ್ಸ್ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕಲೆಕ್ಟ್ ಮಾಡಿದ್ರು, ಸಖತ್ತಾಗಿ ಆಡಿದ್ರು. ಎಂಡ್ ಆಫ್ ದ ಡೇ ಬೌಲಿಂಗ್ ಅಂತ ಬಂದಾಗ ಕಿಮ್ ಗರ್ತು, ಆಮೇಲೆ ಎಕ್ತಾ ಅವರು, ಆಮೇಲೆ ವೇರಮ್ ಅವರು ಕ್ವೀನ್ ಥರ ಆಡಿದ್ರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಇಷ್ಟ ಆಗಿತ್ತು ಇವತ್ತಿನ ಮ್ಯಾಚ್ ರಿವ್ಯೂ. ನಿಮಗೇನು ಅನ್ನಿಸ್ತು, ಎಲ್ಲಿ ಮಿಸ್ಟೇಕ್ ಆಯಿತು ಅಂತ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಅಪ್ಡೇಟ್ ಮುಖಾಂತರ. ಅಲ್ಲಿವರೆಗೂ ಎಲ್ರಿಗೂ ತುಂಬ ಧನ್ಯವಾದಗಳು.